ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಲೂಸಿಯಾ ಪವನ್ರ ಒಂದು ಮೊಟ್ಟೆಯ ಕತೆ ಹೇಗಿದೆ ಗೊತ್ತಾ? ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತಲ್ವಾ ಟೈಟಲ್ ಕೇಳಿದ್ರೆ? ಹಾಗಿದ್ರೆ ಏನಿದು ಕತೆ, ಏನು ವಿಚಾರ ಅಂತ ಹೇಳ್ಬಿಡ್ತೀನಿ ಕೇಳಿ. ಲೂಸಿಯಾ, ಯೂಟರ್ನ್ ಮುಂತಾದ ಯಶಸ್ವಿ ಚಿತ್ರಗಳನ್ನ ಕೊಟ್ಟಿರೋ ನಿರ್ದೇಶಕ ಪವನ್ ಕುಮಾರ್ ಹೊಸದೊಂದು ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ. ಆ ಚಿತ್ರದ ಹೆಸರು ಒಂದು ಮೊಟ್ಟೆಯ ಕತೆ. ಹಾಗಂತ ಇದು ಕೋಳಿ ಮೊಟ್ಟೆಯ ಕಥೆಯಲ್ಲ, ನಮ್ಮ ನಿಮ್ಮೆಲ್ಲರ ನಡುವೆ ಓಡಾಡೋ ಹಲವಾರು ಮೊಟ್ಟೆ ತಲೆಗಳ ಕತೆ. ಅಂದ್ರೆ ತಲೆಯ ಮೇಲೆ ಕೂದ್ಲಿಲ್ದೆ ಎಲ್ಲರಿಂದ ಮೊಟ್ಟೆ, ಬಾಂಡ್ಲಿ, ಚೊಂಬು, ಟಕ್ಲು ಎಂದೆಲ್ಲ ಕರೆಸ್ಕೊಳ್ಳೋರ ಕತೆ ಇದು. ಈಗಾಗಲೇ ವಿವಿಧ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಮೊಟ್ಟೆಯ ಕತೆ ಅನಾವರಣಗೊಂಡಿದೆ. ಮೊಟ್ಟೆಯ ಕತೆ ನವಿರಾದ ಹಾಸ್ಯದೊಂದಿಗೆ ಅವರ ಭಾವನೆಗಳು, ಸಮಾಜದ ಓರೆಕೋರೆಗಳನ್ನೆಲ್ಲ ತಿಳಿಸುವ ಪ್ರಯತ್ನವನ್ನ ಈ ಚಿತ್ರದಲ್ಲಿ ಮಾಡಲಾಗಿದೆ. ತಲೆಯ ಮೇಲೆ ಕೂದಲಿಲ್ಲ ಎನ್ನುವ ಒಂದೇ ಒಂದು ಕಾರಣದಿಂದ ಮನಸ್ಸಿಗೊಪ್ಪುವ ಹುಡುಗಿಯನ್ನ ಪಡೆಯುವ ಯುವಕನ ಕನಸೆ ಇಡೀ ಚಿತ್ರದ ಮೂಲ ಕಥಾವಸ್ತು. ರಾಜ್ಬಿ ಶೆಟ್ಟಿ, ಅಮೃತ್ ನಾಯಕ್, ಶ್ರೇಯಾ ಅಂಚನ್ ಮುಂತಾದವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಪವನ್ ಕುಮಾರ್ ಮತ್ತು ಸೋಹನ್ ಪ್ರಸಾದ್ ನಿರ್ಮಾಣ ಮಾಡಿರೋ ಚಿತ್ರಕ್ಕೆ ರಾಜ್ ಶೆಟ್ಟಿ ಆಕ್ಷನ್ ಕಟ್ ಹೇಳಿದ್ದಾರೆ. ಇನ್ನು ಮಿಥುನ್ ಮುಕುಂದ ಈ ಚಿತ್ರಕ್ಕೆ ಸಂಗೀತವನ್ನ ನೀಡಿದ್ದಾರೆ. ಇನ್ನು ಒಂದು ಮೊಟ್ಟೆಯ ಕತೆ ಚಿತ್ರದ ಟ್ರೈಲರ್ ಇದೀಗ ರಿಲೀಸ್ ಆಗಿದ್ದು, ಈ ನಕ್ಕು ನಗಿಸುವ ಟ್ರೈಲರ್ ಚಿತ್ರದ ಬಗ್ಗೆ ಭರವಸೆಯನ್ನ ಮೂಡಿಸಿದೆ. ಹೊಸ ಪ್ರತಿಭೆಗಳ ಪ್ರಯತ್ನಕ್ಕೆ ಪವನ್ ಸಾಥ್ ಕೊಟ್ಟಿರೋದು ಮೆಚ್ಚುಗೆಯ ವಿಚಾರವೇ ಸರಿ. ಹಾಗಿದ್ರೆ ಒಂದು ಮೊಟ್ಟೆಯ ಕತೆ ಹೇಗಿದೆ, ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.